ಇನ್ನು SDPI ಮತ್ತು ಬಿಜೆಪಿ ಯಾವ ರೀತಿಯಾಗಿ ನಿಮ್ಗೆ ಸ್ಪರ್ಧೆಯನ್ನ ಕೊಡ್ಬೋದು ಅಂತ ಅನ್ಸುತ್ತೆ? ಯಾಕಂತ ಹೇಳಿದ್ರೆ ಬೆಳಗ್ಗೆ ನಾವು ಜನಗಳ ಜೊತೆ ಮಾತನಾಡ್ತಾ ಇದ್ವಿ. ಅಂದ್ರೆ ನಮ್ಮ ಟೀಮ್ ಕೂಡ ಒಂದು 15-20 ದಿನ ಇಲ್ಲೇ ಇರೋದ್ರಿಂದ ಕೆಲವೊಂದು ಒಪಿನಿಯನ್ಸ್ ಇರುವಂತದ್ದು, ಇಲ್ಲ ನಮ್ಗೆ ಟಿಕೆಟ್ ಕೊಟ್ಟಿಲ್ಲ, ನಮ್ಗೆ ಅಸಮಾಧಾನ ಇದೆ, ನಾವು ಕಾಂಗ್ರೆಸ್ ನ ಗೆಲ್ಸೋದಿಲ್ಲ, SDPIಗೆ ವೋಟ್ ಮಾಡ್ತೀವಿ ಅಂತ ಕೆಲವ್ರ ಒಪಿನಿಯನ್ ಇದೆ. ಸೊ ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಈ ತರ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಈ ಕ್ಯಾಂಪೇನಿಂಗ್, ಮೈನಾರಿಟಿ ಸೆಕ್ಷನಲ್ ಕ್ಯಾಂಪೇನಿಂಗ್ ಹೋದಾಗ ಅಲ್ಲಿರೋ ಲೀಡರ್ಸ್ ಇರ್ತಾರೆ, ಆಮೇಲೆ ಕಾಮನ್ ಮ್ಯಾನು ಇರ್ತಾನೆ, ಸಾರ್ವಜನಿಕರು, ಅವ್ರನ್ನು ನಾನು ಕೇಳ್ತೀನಿ ಏನ್ ಈ ತರ ಎಲ್ಲ ಬರ್ತಾ ಇದೆ ಅಲ್ಲ, ಅದು ಎಷ್ಟು ನಿಜಾಂಶ ಇದೆ ಅಂತ ಎಲ್ಲ ಕೇಳಿದಾಗ, ಇಲ್ಲ ಮೇಡಮ್ ನೀವೇನು ಯೋಚನೆ ಮಾಡ್ಬೇಡ್ರಿ, ನಾವೆಲ್ಲ ಒಗ್ಗಟ್ಟಿನಲ್ಲಿದ್ದೀವಿ, ಅಪ್ಪಾಜಿಯವ್ರು ಮಾಡಿರುವಂತಹ ಕೆಲ್ಸಗಳು, ಆಮೇಲೆ ಶಾಮನೂರ್ ಕುಟುಂಬದಿಂದ ನಮಗೆ ಆಗಿರುವಂತಹ ಏನು ಸಂಬಂಧ ಇಟ್ಕೊಂಡಿದ್ದೀವಿ ಅದನ್ನ ಉಳಿಸ್ಕೊಂತೀವಿ ಅಂತ ಹೇಳ್ತಾ ಇದಾರೆ. ಸೊ ಸ್ವಲ್ಪ ಮಟ್ಟಿಗೆ ಯುವಕರು ಇನ್ಫ್ಲುಯೆನ್ಸ್ ಆಗ್ಬೋದು, ಸ್ವಲ್ಪ ಸೆಕ್ಷನಲ್ ಇನ್ಫ್ಲುಯೆನ್ಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಎಷ್ಟು ಹೈಪ್ ಮಾಡ್ತಾ ಇದಾರೆ ಅಷ್ಟು ಮಟ್ಟಿಗೆ ಅದೇನೂ ಆಗೋದಿಲ್ಲ. ಬಿಜೆಪಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಅವ್ರು ಯಾವ ರೀತಿಯಾಗಿ ನಿಮ್ಗೆ ಪ್ರತಿಸ್ಪರ್ಧೆ ಆಗ್ಬೋದು ಅನ್ಸುತ್ತೆ? ಯಾವ ರೀತಿ ಆಗ್ಬೋದು ಅಂದ್ರೆ ಅದು ಅಗೇನ್ ನಾನು ಸೋಷಿಯಲ್ ಮೀಡಿಯಾನೇ ನೋಡ್ಬೇಕಾಗಿದೆ ಈಗ. ಬಿಕಾಸ್ ನಮಗ್ ಗೊತ್ತಿರದೇ ಇರೋಂತಹ ಫ್ಯಾಕ್ಟರ್ಸ್ ನ ನೀವು ನಮ್ ಮುಂದ್ ತರ್ತಾ ಇದ್ದೀರಾ ಈಗ. ಬೇರೆ ಬೇರೆ ಕಂಪ್ಯಾರಿಸನ್ಸ್ ತರ್ತಾ ಇದ್ದೀರಾ, ಆಪೋಸಿಟ್ ಕಂಪ್ಯಾರಿಸನ್ಸ್ ತರ್ತಾ ಇದ್ದೀರಾ. ಸೊ ಆ ರೀತಿನಲ್ಲಿ ನೀವು ಪ್ರೆಸೆಂಟ್ ಮಾಡಿದಾಗ ಹೌದಾ ಅಂತ ನಮಗೆ ಆ ಪ್ರಶ್ನೆ ಬರ್ತಾ ಇದೆ ಈಗ. ನಾನ್ ಹೇಳೋದು, ಕಾಂಪಿಟೀಟರ್ ಅಂದ್ರೆ ಮೊದಲನೇದಾಗಿ ನಮ್ಮ ಏನ್ ಸ್ಟ್ರೆಂತ್ ಇದೆ ಅದನ್ನ ಐ ಲೈಕ್ ಟು ವರ್ಕ್ ಆನ್ ದಟ್. ವೀಕ್ನೆಸ್ ನ ವಾಚ್ ಮಾಡ್ಬೇಕು, ಬಟ್ ನಮ್ ಸ್ಟ್ರೆಂತ್ ಏನಿದೆ ಅದನ್ನ ನಾವು ತಗೊಂಡ್ ಮುಂದೆ ಹೋಗ್ಬೇಕು. ಇದು ಸಿಟ್ಟಿಂಗ್ MLA ಕ್ಯಾಂಡಿಡೇಟಿನ ಕ್ಷೇತ್ರ, ಭದ್ರಕೋಟೆ ಇದು. ನಮ್ಮ ವೋಟರ್ಸ್ ನಮ್ ಪರವಾಗಿದ್ದಾರೆ. ಅಪ್ಪಾಜಿ ಅವರ ಏನು ಜನಾನುರಾಗಿ ಆಗಿ ಅಜಾತ ಶತ್ರು ಆಗಿ ಅವ್ರು ಮಾಡಿರೋ ಕೆಲ್ಸಗಳು ನಮ್ಮನ್ ಕಾಯುತ್ತೆ. ಸೊ ಈ ಪಾಸಿಟಿವ್ಸ್ ತಗೊಂಡು ನಾವು ಚುನಾವಣೆಯಲ್ಲಿ ಮುಂದೆ ಹೋಗ್ತಾ ಇದೀವಿ. ಬೇರೆ ಏನೇ ನೆಗೆಟಿವ್ಸ್ ನರೇಟಿವ್ಸ್ ಬಂದ್ರು ಕೂಡ ಅದು ನಮಗೆ ವೇಟ್ ಅಂಡ್ ವಾಚ್ ತರ ವರ್ಕ್ ಮಾಡ್ತಾ ಇದೆ, ನಮಗೆ ಗೈಡ್ ಮಾಡ್ತಾ ಇದೆ ಟು ವಿನ್ ಅಂತ ನನಗೆ. ಓಕೆ, ಇನ್ನು ಸಮರ್ಥ್ ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂಡ್ ಮುಂದೆ ಏನ್ ಅಭಿವೃದ್ಧಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅವರ ವಿಷನ್ ಏನು? ಕಾನ್ಫಿಡೆಂಟ್ ಕಿನ ಎವ್ರಿ ಡೇ ಪಾಲಿಟಿಕ್ಸ್ ಯಾವ ತರ ಇದೆ ಅಂದ್ರೆ, ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಫೀಲ್ಡ್ ಪಾಲಿಟಿಕ್ಸ್ ಅನ್ನೋದು. ಬಿಕಾಸ್ ಇಟ್ಸ್ ವೆರಿ ಒಪಿನಿಯನೇಟೆಡ್. ನೀವು ಎಷ್ಟೇ ಕೆಲಸ ಮಾಡಿದ್ರೂ ಜನರು ಶಾರ್ಟ್ ಮೆಮರಿ ಇರುತ್ತೆ, ಒಪಿನಿಯನ್ಸ್ ಬೇಗ ಫಾರ್ಮ್ ಮಾಡ್ತಾರೆ. ಸೊ ಇಂಥದ್ರಲ್ಲಿ ಸಮರ್ಥಿನ ಜಸ್ಟ್ ಈಗ ಕ್ಯಾನ್ವಸಿಂಗ್ ಮಾಡಿದ್ಮೇಲೆ ಆಸ್ ಎ ಕ್ಯಾಂಡಿಡೇಟ್ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಾ ಇರೋದು. ನಾಮಿನೇಷನ್ ಫೈಲ್ ಮಾಡಿ ಈಗ ಒಂದು ಐ ಥಿಂಕ್ 5 to 7 days ಪ್ರಚಾರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಆದ್ರಿಂದ ಸಮರ್ಥಿಗೆ ನೋಡ್ತಾ ಇರೋದು ಏನು ಅಂದ್ರೆ, ನನ್ನ ಜೊತೆ ಕೂಡ ನಾನು ಅದನ್ನೇ ಎಲ್ಲ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ, MP ಆದ್ಮೇಲೆ ನಮ್ಮ ಮ್ಯಾನಿಫೆಸ್ಟೋ ಬಿಲ್ಡ್ ಮಾಡೋದು. ಮ್ಯಾನಿಫೆಸ್ಟೋ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಕ್ಯಾಂಡಿಡೇಟ್. ನಾವೊಂದು ಮ್ಯಾನಿಫೆಸ್ಟೋ ಸೆಟ್ ಮಾಡುವಾಗ ಆ ಕ್ಷೇತ್ರದ ಸಮಸ್ಯೆಗಳೇನು ಅಂತ ಒಂದು ಸರ್ವೆ ಮಾಡಿ ಮ್ಯಾನಿಫೆಸ್ಟೋ ಸೆಟ್ ಮಾಡೋದು. ಜನರ ಅಭಿಪ್ರಾಯ ಮತ್ತೆ ನಮ್ಮ ಟೀಮು ಹೋಗ್ಬಿಟ್ಟು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯ ಒಂದು ವಿಷನ್ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅನ್ನೋ ರೀತಿನಲ್ಲಿ ವಿ ವಿಲ್ ಬಿಲ್ಡ್ ಅ ಮ್ಯಾನಿಫೆಸ್ಟೋ. ಸೊ ಅದೇ ರೀತಿ ಸಮರ್ಥ್ ಅವರು ಕೂಡ ಈಗ ಡೆಲ್ಲಿನಲ್ಲಿ ಆಸ್ ಅ ಪಾರ್ಲಿಮೆಂಟೇರಿಯನ್ ನನ್ನ ಜೊತೆ ಬಂದ್ಬಿಟ್ಟು ನಮ್ಮ ಪಾರ್ಲಿಮೆಂಟ್ರಿ ವೆಪನ್ಸ್ ಅಂತ ಏನಿರುತ್ತೆ, ಅವರ್ ಕ್ವೆಶನ್ ಅವರು 0 hour ಇರುತ್ತೆ, ಬೇರೆ ಬೇರೆ ಬಿಲ್ಸ್ ಬಗ್ಗೆ ಡಿಸ್ಕಷನ್ ಇರುತ್ತೆ, ಬಜೆಟ್ ಡಿಸ್ಕಷನ್ ಇರುತ್ತೆ. ಸೊ ಆ ಟೈಮ್ನಲ್ಲೆಲ್ಲ ಬೆಂಗಳೂರು ಡೆಲ್ಲಿಗೆ ಬಂದು ಅಲ್ಲೂ ಕೂಡ ಅಸಿಸ್ಟ್ ಮಾಡಿದ್ದಾರೆ. ಸೊ ಹಿ ಇಸ್ ವೆರಿ ಮಚ್ ಅವೇರ್ ಆಸ್ ಅ ಪಾರ್ಲಿಮೆಂಟೇರಿಯನ್, ಆಸ್ ಅ ಲೆಜಿಸ್ಲೇಚರ್, ನಿಮ್ದು ಏನು ಡ್ಯೂಟೀಸ್ ಇರುತ್ತೆ, ನಿಮ್ದು ಏನು ರೈಟ್ಸ್ ಇರುತ್ತೆ, ಹೌ ಡಸ್ ಇಟ್ ಫಂಕ್ಷನ್ ಅಂತ ಸಂಪೂರ್ಣ ಮಾಹಿತಿ ಇದೆ ಅವರಿಗೆ. ಸೊ ಇದ್ರ ಜೊತೆಗೆ ಇವಾಗ ಆಗಿರೋದು ದಕ್ಷಿಣ ಕ್ಷೇತ್ರದಲ್ಲಿ ನಮಗೆ ಒಂದು ಹಂತಕ್ಕೆ ಮೂಲಭೂತ ಸೌಕರ್ಯಗಳನ್ನ ಅಪ್ಪಾಜಿಯವರು ಮಾಡಿದ್ದಾರೆ. ಅದರಲ್ಲಿ ಮೇನ್ಲಿ ಸಿಮೆಂಟ್ ರೋಡ್ಸು, ಚರಂಡಿ. ಈಗ ಅದೇ ರೋಡ್ ಮಾಡ್ಬಿಟ್ರೆ ಮುಗೀತಾ ಅಭಿವೃದ್ಧಿ ಅಂತ ಎಲ್ಲರೂ ಕೇಳ್ತಾರೆ. ಒಪಿನಿಯನ್ಸ್ ಕೂಡ ನನ್ನನ್ ಕೇಳ್ರಿ, MP ಆದವಳನ್ನ ಕೇಳ್ರಿ, ರೋಡ್ ಮಾಡಿದ್ರೆ ಸಾಕ ಅದೇನ ಅಭಿವೃದ್ಧಿ ಅಂತ. ಐ ವಿಲ್ ಟೆಲ್ ಯು, ನಮಗೆ MP ಆಗಿ 8 ಕ್ಷೇತ್ರ ಬರುತ್ತೆ. ಅದರಲ್ಲಿ ಹರಿಹರ, ಮಾಯಕೊಂಡ ರೋಡ್ಸ್ ಎಷ್ಟು ಹಾಳಾಗಿದಾವೆ ಅಂದ್ರೆ, ಕ್ಷೇತ್ರದಲ್ಲಿ ನಾನು ಓಡಾಡ್ಬೇಕು ಅಂದ್ರೆ ಎಷ್ಟು ಸಮಸ್ಯೆ ಆಗುತ್ತೆ. 4-wheeler ನಲ್ಲಿ ನಾನು ಓಡಾಡ್ತೀನಿ, 2-wheeler ಓಡಾಡೋರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಅದೇ ರೀತಿ ನಮ್ಮ SS-25 ಸ್ಟೇಟ್ ಹೈವೇನ ಅಪ್ಗ್ರೇಡ್ ಮಾಡ್ರಿ, ನ್ಯಾಷನಲ್ ಹೈವೇ ಮಾಡ್ರಿ ಅಂತ 2-3 ಬಾರಿ ಸೆಂಟ್ರಲ್ ಮಿನಿಸ್ಟರ್ ಅವ್ರನ್ನ ಕಂಡಿದ್ದೀವಿ. PMO ಆಫೀಸಿಗೆ ಕೂಡ ಲೆಟರ್ ಕಳ್ಸಿದೀವಿ.
ಸೊ ಅದನ್ನ ಅಪ್ಗ್ರೇಡ್ ಮಾಡಬೇಕು ಅಂದ್ರೆ PM ಆಫೀಸ್ ನಲ್ಲಿ ಫೈಲ್ ಇದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ಅಪ್ಪಾಜಿ ಅವರು ಇಡೀ ದಕ್ಷಿಣ ಕ್ಷೇತ್ರದಲ್ಲಿ 95% ಅಷ್ಟು ರೋಡ್ ನ ಕಂಪ್ಲೀಟ್ ಮಾಡಿದ್ದಾರೆ. ಒಂದು ತಾಂಡ ಈಕೆ ಹಟ್ಟಿಗೆ ಹೋದ್ರು ಕೂಡ ಅಲ್ಲೂ ಸಿಮೆಂಟ್ ರೋಡ್ ಇದಾವೆ, ಹೊಲಕ್ಕೆ ಹೋಗೋ ರಸ್ತೆಗಳು ಕೂಡ ಸಿಮೆಂಟ್ ರೋಡ್ ಇದಾವೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.